ಇಂಡಿಯಾ ಗೆಲ್ಲುತ್ತೆ. ಯಾಕಂದರೆ ಆ ಪಿಚ್ಚಲ್ಲಿ ಜನ ಕೋಪ್ರೇಟ್ ಹತ್ರ ದುಬೈಯಲ್ಲಿ, ಪಾಕಿಸ್ತಾನಲ್ಲಿ ಹೋಗಿದ್ರೆ ಸ್ವಲ್ಪ ಕಷ್ಟ ಆಗಿರೋದು. ಆದರೆ ದುಬೈಲಿರೋದ್ರಿಂದ ಇನ್ನೊಂದ್ಸಲಿ ಆಸ್ಟ್ರೇಲಿಯಾ ಬಂದರೂ ಇಂಡಿಯಾ ಗೆಲ್ಲುತ್ತೆ. ಎಲ್ಲರೂ ಫಾರ್ಮಲ್ಲಿ ಅವರೇ. ಇವನು ರೋಹಿತ್ ಶರ್ಮಾ ನೋಡಿ ಸೆಂಚುರಿ ಹಾಕ್ತಾರೆ ನಾಳೆ. ಶುಭಮ್ ಗಿಲ್ಲು ಆಡ್ತಾರೆ. ನಮ್ಮದು 4 ವಿಕೆಟಲ್ಲಿ ವಿನ್ ಮಾಡ್ತೀವಿ 100%. ಫುಲ್ಲು ಎಲ್ಲ ಸೇರಿ ಮನೆ ಕುಟುಂಬನೇ. ನಾಳೆ ಸಂಡೇ ಬೇರೆ, ಎಲ್ಲ ಸೇರಿ. ಲಾಸ್ಟ್ ಮ್ಯಾಚ್ ಕೂಡ ಸೌತ್ ಆಫ್ರಿಕಾ ಮೇಲೆ ತುಂಬಾ ಚೆನ್ನಾಗಿ ಆಡಿದ್ರು. ಸೊ ಆ ಮ್ಯಾಚ್ ಹೋಪ್ಸ್ ಇರಲಿಲ್ಲ, ಯಾಕಂದ್ರೆ ಹಿಂದಿನ ಸಲ ಅವ್ರ ಜೊತೆನೇ ಸೋತಿದ್ರು. ಹೌದು, ಆದ್ರೆ ಈಗ ಚೆನ್ನಾಗಿದೆ ಟೀಮು. ಎಲ್ಲ ಕೋಆಪರೇಟ್ ಆಗಿ ಚೆನ್ನಾಗಿದೆ. ಬೌಲಿಂಗ್ ಚೆನ್ನಾಗಿದೆ, ಫೀಲ್ಡಿಂಗ್ ಚೆನ್ನಾಗಿದೆ, ಬ್ಯಾಟಿಂಗ್ ಚೆನ್ನಾಗಿದೆ. ಆದರೆ ನಾಳೆ ವಿರಾಟ್ ಕೊಹ್ಲಿ ಆಮೇಲೆ ರೋಹಿತ್ ಶರ್ಮಾ ಸೆಂಚುರಿ ಗ್ಯಾರಂಟಿ. ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿಬೇಕು. ವಿರಾಟ್ ಕೊಹ್ಲಿ ಹೊಡೆದಿದೆ ಲಾಸ್ಟ್ ಐಸಿಸಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಅವ್ರು ಇನ್ನ ಆಡಬೇಕು, ಇನ್ನ ಆಡಬೇಕು ಅಂತ ಆಸೆ. ಇನ್ನೂ ಆಡ್ಬೇಕಂತ ಅವರು ಕೆಲವು ರೆಕಾರ್ಡ್ ಇನ್ನ ಬಾಕಿ ಇದೆ. ಈಗ ಏನೆಲ್ಲ ನಿಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ? ಯಾರ್ಯಾರು ಎಷ್ಟೆಷ್ಟು ಹೊಡಿಬೋದು ಅಂತ ಹೇಳಿ? ಅವರಲ್ಲೂ ಕೂಡ ನ್ಯೂಜಿಲ್ಯಾಂಡಲ್ಲಿ ರವೀಂದ್ರ ಇದ್ದಾರಲ್ಲ, ಅವರು ಚೆನ್ನಾಗಿ ಆಡ್ತಾರೆ. ನಮ್ಮಲ್ಲಿ ಶರ್ಮಾ, ವಿರಾಟ್ ಕೊಹ್ಲಿ ಸೆಂಚುರಿ ಗ್ಯಾರಂಟಿ. ಅವ್ರು ಬಾರಿಸ್ತಾರೆ ಪಕ್ಕ. ಇಂಡಿಯಾ ವಿನ್ ಆಗ್ತದೆ. ನಿಮ್ ಸೆಲೆಬ್ರೇಷನ್ಸ್ ಹೆಂಗಿರುತ್ತೆ ಅಂದ್ರೆ? ನಮ್ಮದು ತುಂಬ ಚೆನ್ನಾಗಿರ್ತದೆ, ಗೆಲ್ಲಬೇಕು ಅಂತ. ಯಾವಾಗೂ ಫೈನಲ್ ಹೊಡೆದ್ರು ನ್ಯೂಜಿಲ್ಯಾಂಡ್ ಗೆಲ್ತಾರೆ. ಈ ಸರಿ ಅವ್ರಿಗೆ ಸೇಡ್ ತೀರಿಸ್ಬೇಕು ಅಂದ್ಬಿಟ್ಟು ಅದೇ ಆಸೆ. ಆವಾಗ ಇವರು ಈ ಸರಿ ಇಂಡಿಯಾ ಹೊಡಿತಾರೆ. ಅವರು ರೆಕಾರ್ಡ್ಸ್ ಈ ಸರಿ ಬ್ರೇಕ್ ಮಾಡಿ ಫೈನಲ್ಸಲ್ಲಿ ಈ ಸರಿ ನಾವು ಗೆಲ್ತೀವಿ. ಈ ಸರಿ ಅವರು ಚೆನ್ನಾಗಿದ್ದಾರೆ. ಅವರು ಮ್ಯಾಚ್ ನೋಡೋಕ್ಕಂತೂ ಎರಡಕ್ಕೂ ಕ್ರಿಕೆಟ್ ಪ್ರೇಕ್ಷಕರಿಗೆ ಮ್ಯಾಚ್ ನೋಡೋದಕ್ಕಂತೂ ಅದ್ಭುತವಾಗಿರುತ್ತೆ. ಒಳ್ಳೆ ಮನೋರಂಜನೆ ಇರುತ್ತೆ, ಚೆನ್ನಾಗಿರುತ್ತೆ, ನೋಡ್ತಾ ಇದೆ. ಬಟ್ ಫೈನಲ್ ಇದು ಚಾಂಪಿಯನ್ಶಿಪ್ಪಲ್ಲಿ ನಮ್ಮ ಇಂಡಿಯಾ ಗೆಲ್ಲುತ್ತೆ ಅಂತ ವಿಶ್ವಾಸ ಇದೆ. 25 ವರ್ಷ ಆದ್ಮೇಲೆ ಮತ್ತೆ ಹೌದು ಫೈನಲ್ಸ್ ಎಲ್ಲ ಫೈನಲ್ಸ್ ಅಂತೂ ನಾವು ಸೋತೋಗಿದ್ದೀವಿ ಅವ್ರ ಹತ್ರ. ಈ ಸರಿ 25 ವರ್ಷದಿಂದ ಮಾಡ್ತಾ ಇದ್ದೀವಿ. ಈ ಸರಿ ಬಿಟ್ಕೊಡಲ್ಲ, ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾಡ್ತಾರೆ. 100ಕ್ಕೆ 100 ಇದೆ ಮೇಡಮ್. ಯಾಕಂದರೆ ನ್ಯೂಜಿಲ್ಯಾಂಡು ಒಂದ್ಸಲ ಸೆಮಿಫೈನಲ್ ಸೋತಿದ್ವಿ ಧೋನಿ ಔಟ್ ಆದಾಗ. ಅದು ತುಂಬ ಕೋಪ ಇದೆ ನಮಗೂ, ಪ್ರತಿಯೊಬ್ಬರಿಗೂ ಇದೆ. ಅದು ಈ ಸಲ ಶೇಡ್ ಅಂತೂ ತೀರ್ಸ. ಯಾಕಂದರೆ 240 ಈ ಮ್ಯಾಚೆಲ್ಲ 240 ಪಾಕಿಸ್ತಾನ ಮೇಲೆ, ಬಾಂಗ್ಲಾ ಮೇಲೆ ಆ್ಯಂಡ್ ಆಸ್ಟ್ರೇಲಿಯಾ ಮೇಲೆ ಎಲ್ಲ ಇಷ್ಟರಲ್ಲೇ ಔಟ್ ಮಾಡಿದ್ದಾರೆ. ಇದು ಒಂದು 200ಕ್ಕೆ ಆಲ್ ಔಟ್ ಮಾಡ್ತಾರೆ ನನಗೆ ಗೊತ್ತಿರೋ. ಕಾನ್ಫಿಡೆನ್ಸ್ ಹೋಪ್ಸ್ ಎಲ್ಲ ಇದೆಯಾ? ಖಂಡಿತ ಮೇಡಮ್, ಇಂಡಿಯಾ ಮೇಲಿದೆ 90%. ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಫೀಲ್ಡಿಂಗ್ ಇದೆ, ಬ್ಯಾಟಿಂಗ್ ಇದೆ. ಫಸ್ಟ್ ಹಾಫು ಬೌಲಿಂಗ್ ಚೆನ್ನಾಗಿದೆ ನಮ್ಮದು, ತುಂಬ ಚೆನ್ನಾಗಿದೆ. ಖಂಡಿತ ಗೆದ್ದೇ ಗೆಲ್ತಾರೆ. ರೋಹಿತ್ ಶರ್ಮಾ ಎಷ್ಟು ಹೊಡಿಬೋದು ಮೇಡಮ್? ನನಗೆ ಗೊತ್ತಿರೋಂಗೆ ರೋಹಿತ್ ಶರ್ಮಾ 50 ಹಾಕಿದ್ರೆ ಸಾಕು. ಶುಭಮ್ ಗಿಲ್ ಇವರಿಬ್ಬರು ಪಾರ್ಟ್ನರ್ಶಿಪ್ ಒಂದು 150 ಆಡ್ಕೊಟ್ರೆ ಸಾಕು. ಮಿಕ್ಕಿದ ಎಲ್ಲರೂ ಆಡ್ತಾರೆ. ಅಕ್ಷರ್ ಪಾಟೀಲ್ ಇದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ, ಎಲ್ಲರೂ ಇದ್ದಾರೆ, ಚೆನ್ನಾಗಿ ಆಡ್ತಾರೆ. ಬ್ಯಾಟಿಂಗ್ ಚೆನ್ನಾಗಿದೆ, ಫೀಲ್ಡಿಂಗ್ ಚೆನ್ನಾಗಿದೆ, ವಿತ್ತು ನಮಗೆ ಬೌಲಿಂಗ್ ಚೆನ್ನಾಗಿದೆ ಮೇಯ್ನು. ಹಾಗೆ ಏನು ನಿಮ್ಮದು ಸೆಲೆಬ್ರೇಷನ್ ಹೆಂಗಿರುತ್ತೆ? ತುಂಬ ಜೋರಾಗಿರುತ್ತೆ ಮೇಡಮ್. ಎಲ್ಲ ಫುಲ್ ಟೀಮ್ ಎಂಜಾಯ್ ಮಾಡ್ತೀವಿ ನಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ. ನೋಡಿ, ನಾವು ಭಾರತ ದೇಶದವರು. ನಮ್ಮ ಭಾರತ ದೇಶದವ್ರು ಎಲ್ಲೇ ಹೋಗಿ ಆಡಿದ್ರು ಅವ್ರು ನಮಗೆ ಭಾರತನೇ ಗೆಲ್ಲಬೇಕು. ಎರಡನೇದಾಗಿ ನೋಡಿ, ಜಡೇಜಾ ಆಡ್ತಾನೆ, ಶ್ರೇಯಸ್ ಇದ್ದಾನೆ, ವರುಣ್ ಚಕ್ರವರ್ತಿ ಈಗ ಒಳ್ಳೆ ಫಾರ್ಮಲ್ಲಿದ್ದಾನೆ. ಇವರೆಲ್ಲ ಒಳ್ಳೆ ಬೌಲಿಂಗಲ್ಲಿದ್ದಾರೆ. ಆದ್ದರಿಂದ ನಮ್ಮ ದೇಶನೇ ಗೆಲ್ಲುತ್ತೆ. ಫಸ್ಟು ನಾವು ಭಾರತ ಗೆಲ್ಲಬೇಕು. ಜೈ ಭಾರತ. ಇಂಡಿಯಾ ಗೆಲ್ಲೋ ಚಾನ್ಸಸ್ ಇದೆ. ಈಗಾಗಲೇ ಏನು 25 ವರ್ಷ ಆದಮೇಲೆ ನಾವು ಫೈನಲ್ಸಿಗೆ ಬರ್ತಾ ಇದ್ದೀವಿ ಅಂತ ಇದೆ. ಹಾಗಾಗಿ ರೋಹಿತ್ ಶರ್ಮಾ ಮೇಲೆ, ಕೊಹ್ಲಿ ಮೇಲೆ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ? ನಮ್ಮ ಕೊಹ್ಲಿ ಮೇಲೆ ಇದೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ನು. ಯಂಗ್ಸ್ಟರ್ಸ್ಗಳು ಬೇರೆಯವರೆಲ್ಲ ಚೆನ್ನಾಗಿ ಆಡ್ಬೋದು, ಸಪೋರ್ಟ್ ಮಾಡ್ಬೋದು ಅಂತ ನಂಗೆ ಇದಿದೆ. ಒಳ್ಳೆ ಎಕ್ಸ್ಪೆಕ್ಟೇಷನ್ ಇದೆ. ಈಗ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಇಂಡಿಯಾ ಗೆಲ್ತು ಅಂದರೆ? ಹೇಗೆ ಸೆಲೆಬ್ರೇಟ್ ಮಾಡೋದ್ರಿಂದ ಎಂಜಾಯ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.